ನಿಮ್ಮನೆಲ್ಲೂ ಕೂಡ ಬೈಕು ಕಾರು ಇದೆ ಅಂದ್ರೆ ನೀವು ಈ ವಿಡಿಯೋನ ನೋಡ್ಲೇಬೇಕು. ಹೌದು, ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ. ನಿಮ್ಮ ಹತ್ರ ಬೈಕ್ ಇರ್ಲಿ, ಕಾರ್ ಇರ್ಲಿ, ನಿಮ್ಮ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ನಿಮ್ಮ ವೆಹಿಕಲ್ ನ ಮೇಲೆ 5,000 ಫೈನ್ ಬಿದ್ದಿದೆ. ಈ ಫೈನ್ ಅಮೌಂಟ್ ಅನ್ನ ನೀವು ಈಗಲೇ ಪೇ ಮಾಡಬೇಕು. ಇನ್ ಕೇಸ್ ನೀವು ಪೇ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮೇಲೆ ಕೇಸ್ ಆಗುತ್ತೆ. ನಿಮ್ಮ ವೆಹಿಕಲ್ ನ ಕೂಡ ಬಂದು ಸೀಸ್ ಮಾಡ್ತೀವಿ ಅಂತ ಮೆನ್ಷನ್ ಆಗಿರುತ್ತೆ. ನೀವು ಅದನ್ನ ನಿಜ ಅಂತ ಕೂಡ ನಂಬ್ತೀರಾ, ಯಾಕಂದ್ರೆ ಆ ಮೆಸೇಜ್ ಅನ್ನ ಬಂದು ಡಿಪಾರ್ಟ್ಮೆಂಟ್ ನ ಕಡೆಯಿಂದಾನೆ ಕಳಿಸೋ ರೀತಿ ಇರುತ್ತೆ. ಹಾಗೂ ನಿಮ್ಮ ವೆಹಿಕಲ್ ನಂಬರ್ ಕೂಡ ಕರೆಕ್ಟ್ ಆಗಿ ಮೆನ್ಷನ್ ಆಗಿರುತ್ತೆ. ಜೊತೆಗೆ ನೀವು ಈ ಫೈನ್ ಅಮೌಂಟ್ ಎಲ್ಲಿ ಬಿತ್ತು ಅಂತ ಚೆಕ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ನಿಮಗೆ ಕಳಿಸಿರುವಂತಹ ಎಪಿಕೆ ಇನ್ಸ್ಟಾಲ್ ಮಾಡ್ಕೊಂಡು ಚೆಕ್ ಮಾಡಿ ಅಂತ ಕಳಿಸಿರ್ತಾರೆ. ನೀವು ದುಡ್ಡನ್ನ ಪೇ ಮಾಡಲ್ಲ ಅಂದ್ರೂ ಕೂಡ ಎಲ್ಲಿ ಫೈನ್ ಬಿತ್ತು ಅಂತ ಚೆಕ್ ಮಾಡೋದಕ್ಕೆ ಆ ಲಿಂಕ್ ಅನ್ನ ಏನಾದ್ರು ಕ್ಲಿಕ್ ಮಾಡಿದ್ರಿ ಅಥವಾ ಆ ಕೊಟ್ಟಿರುವಂತಹ ಎಪಿಕೆ ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗಿತು, ನಿಮ್ಮ ಮೊಬೈಲ್ ಫೋನ್ ಕಂಪ್ಲೀಟ್ ಆಗಿ ಹ್ಯಾಕ್ ಆಗುತ್ತೆ. ನಿಮ್ಮ ಫೋನ್ ಹ್ಯಾಕ್ ಆಗ್ತಿದ್ದಂಗೆ ಹ್ಯಾಕರ್ಗಳು ಮಾಡುವಂತಹ ಮೊದಲನೇ ಕೆಲಸ ನಿಮ್ಮ ಬ್ಯಾಂಕ್ ಇರುವಂತಹ ಎಲ್ಲಾ ದುಡ್ಡನ್ನ ಕೂಡ ಖಾಲಿ ಮಾಡೋದು. ಜೊತೆಗೆ ನಿಮ್ಮ ಫೋನ್ ನಲ್ಲಿರುವಂತಹ ಫೋಟೋಸ್ಗಳು, ವಿಡಿಯೋಸ್ಗಳು, ನಿಮ್ಮ ಪರ್ಸನಲ್ ಮೆಸೇಜ್ ಗಳನ್ನ ಕೂಡ ತಗೊಂಡು ನಿಮ್ಗೆ ಅದರಿಂದ ಬ್ಲಾಕ್ ಮೇಲ್ ಕೂಡ ಮಾಡಿ ನಿಮ್ಮ ಹತ್ರ ದುಡ್ಡನ್ನ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಥ ಸ್ಕ್ಯಾಮ್ ಮೆಸೇಜ್ಗಳು ನಿಮ್ಗೆ ಏನಾದ್ರು ಬಂತು ಅಂದ್ರೆ ದಯವಿಟ್ಟು ಇಂಥ ಸ್ಕ್ಯಾಮ್ ಮೆಸೇಜ್ ಗಳನ್ನ ನಂಬಕ್ ಹೋಗ್ಬೇಡಿ. ಜೊತೆಗೆ ಅವರು ಕೊಟ್ಟಿರುವಂತಹ ಲಿಂಕ್ ಅನ್ನ ಅಥವಾ ಎಪಿಕೆ ಕೂಡ ಇನ್ಸ್ಟಾಲ್ ಮಾಡಕ್ ಹೋಗ್ಬೇಡಿ. ಇಂಥ ಮೆಸೇಜ್ಗಳು ಬಂತು ಅಂದ್ರೆ ಮೊದಲು ಆ ನಂಬರ್ ಗಳನ್ನ ಬ್ಲಾಕ್ ಮಾಡಿ. ಇದರಿಂದ ನೀವು ಕೂಡ ಸೇಫ್ ಆಗಿರ್ತೀರಾ, ನಿಮ್ಮ ಬ್ಯಾಂಕ್ ಅಲ್ಲಿರುವಂತಹ ದುಡ್ಡು ಕೂಡ ಸೇಫ್ ಆಗಿರುತ್ತೆ. ಯಾವ್ಯಾವುದೋ ವಿಡಿಯೋವನ್ನ ನಿಮ್ಮ ಫ್ರೆಂಡ್ ಗಳಿಗೆ ಶೇರ್ ಮಾಡೋದ್ಬಿಟ್ಟು ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋವನ್ನ ಅವ್ರಿಗೂ ಕೂಡ ಶೇರ್ ಮಾಡಿ. ಈ ಮೆಸೇಜ್ ಅವ್ರಿಗೂ ಕೂಡ ಹೋಗ್ಬೋದು. ಇದರಿಂದ ಅವರು ಕೂಡ ಸೇಫ್ ಆಗಿರ್ತಾರೆ.